So yeah, hi guys, welcome back to Balero and Mike channel. ನಾನು ನಿಮ್ಮ ಬಿಟ್ಟು ಹೆಗಡೆ. So we are back with the bang guys. ಗೊತ್ತು ಚೂರು ಪರ್ಸನಲ್ ಕಮಿಟ್ಮೆಂಟ್ಸ್ ಇಂದ ಬ್ಯುಸಿ ಆಗಿದ್ವಿ ಅಂಡ್ ಇನ್ಮೇಲೆ ವಿಡಿಯೋಸ್ ಎಲ್ಲ ರೆಗ್ಯುಲರ್ ಆಗಿ ಬಂದೇ ಬರುತ್ತೆ. ಅಂಡ್ ಮುಂಚೆ ಯಾವ ತರ ಸಪೋರ್ಟ್ ಮಾಡಿದ್ರಿ ಅದೇ ತರ ಸಪೋರ್ಟ್ ಮಾಡ್ತೀರಾ ಅಂತ ವಿ ಹೋಪಿಂಗ್ ಫಾರ್ ಇಟ್. ಅಂಡ್ ತಡ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ನೀವು ಜೀವನದಲ್ಲಿ ಇವಾಗವರೆಗೂ ಇಂಥದ್ದೊಂದು ಮಾಡಬಾರ್ದಾಗಿತ್ತು ಇಲ್ಲ ಈ ಡಿಸಿಷನ್ ತಗೋಬಾರ್ದಾಗಿತ್ತು ಅಂತಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವ್ ಏನೈತಿ ಎಲ್ಲ ವ್ಯವಸಾಯ ಮಾಡಿವಿ. ವ್ಯವಸಾಯ ಮಾಡಿ ಇವಾಗ ವ್ಯಾಪಾರ ಮಾಡ್ತಾ ಇದೀವಿ. ವ್ಯವಸಾಯದಾಗ ಮತ್ತೆ ಏನು ಮುಂದೆ ಬರೋಕ್ಕಾಗಲ್ಲ. ಎಲ್ಲ ರೇಟ್ಗಳಿಲ್ಲ. ಅವಾಗ ಏನು ಮಾಡಿದ್ರೆ ಇವಾಗ ರೇಟ್ ಅದಾವ. ಇವಾಗ ಔಷಧಿಗಳು ಅವು ಇವು ಕೂಲಿ ಆಳುಗಳದ್ದು ಎಲ್ಲ ಜಾಸ್ತಿ. ಏನು ಮಾಡ್ಬೇಕು ಏನು ಬಿಡ್ಬೇಕು ಅಂಬೋದು ಅರ್ಥ ಆಗೋಲ್ಲ ನಮ್ಗೆ. ಇವಾಗ ಸುಮ್ಮನೆ ಮನುಷ್ಯನ ಬಂದ್ರೆ 1000 ರೂಪಾಯಿ ಕೇಳ್ತಾನ ಕೂಲಿ. ಇದ್ರಾಗ ಏನು ಮಾಡಿದ್ರೆ ಉಳಿತಾಯ ಆಗ್ತಂಬುದು ನಮಗೆ ಅರ್ಥ ಆಗೋಲ್ದು. ಇವ್ರ ಹತ್ರ ತಿರುಗಬಾರ್ದಿತ್ತು ನಾನು ಫ್ರೆಂಡ್ಸ್ ಹತ್ರ ಎಲ್ಲ. ಯಾಕೆ ಬ್ರೋ? ಇವರಿಂದನೇ ಎಲ್ಲ ಹಾಳಾಗೋದು. ಹಾಳು ಮಾಡ್ಬಿಟ್ಟಿದ್ದಾರೆ. ಯಾವ ತರ ಹಾಳು ಮಾಡಿದ್ದಾರೆ? ಅದೇ ಹಿಂಗ ಬಳ್ಳಾರಿ ಕರ್ಕೊಂಬರೋದು, ಅಲ್ಲೇ ಇಲ್ಲಿ ಸುತ್ತಾಡ್ಸೋದು, ಕಾಲೇಜ್ ಬಂಕ್ ಹೊಡೆಯೋದು, ಸಿನಿಮಾಗ ಹೋಗೋದು, ಅದೆಲ್ಲ ಮಾಡ್ಸಿದ್ದಾರೆ ಇವ್ರೆ. ನೀವು ಊರಿಂದ ಬಂದು ಕಾಲೇಜ್ಗೆ ಹೋಗಲ್ಲ, ಇಲ್ಲೆಲ್ಲ ಬಳ್ಳಾರಿ ಸುತ್ತೀರಿ? ಹೋಗ್ತೀವಿ ಅಂದ್ರೆ ಇವ್ರು ಫ್ರೆಂಡ್ಸ್ ಬಂದ್ರೆ ಇವ್ರು ಕಾಲೇಜಿಗೆ ಬರಲ್ಲ, ಇಲ್ಲಿ ಬಳ್ಳಾರಿಗೆ ಬಂದ್ರೆ ಹಂಗ್ ಮಾಡ್ತಾರ. ಸೊ ಬ್ರೋ, ನಿನ್ನ ಹೆಸರು? ಸುರೇಶ್. ಯಾವ ಸುರೇಶ್ ಅಪ್ಪ? ಬ್ರೋ ಏನಿಲ್ಲ, ನಿನ್ ಲೈಫ್ ಅಲ್ಲಿ ಇವಾಗವರೆಗೆ ನೀನು ಇಂಥದ್ದೊಂದು ಡಿಸಿಷನ್ ತಗೋಬಾರ್ದಾಗಿತ್ತು ಫಸ್ಟ್ ಇಂದ. ನಾವೊಂದು 10 ಜನ ಕೇಳಿದ್ರೆ ಮಾತಾಡ್ತೀರಾ ಅಂತ, ಅದ್ರಲ್ಲಿ ಒಬ್ರು ಮಾತಾಡ್ತಾರೆ. ಎಷ್ಟು ಕಷ್ಟ ಐತೆ ಕಂಟೆಂಟ್ ಶೂಟ್ ಮಾಡೋದು. ನೋಡೋಕ್ ಈಸಿ ಇರುತ್ತೆ, ಬಟ್ ಶೂಟ್ ಮಾಡೋದು ತುಂಬಾ ಕಷ್ಟ. ಈ ನಮ್ಮ ಬಳ್ಳಾರಿ ಬಿಸಿಲಲ್ಲಿ ಇವಾಗ ಮಾಡ್ಬೇಕಂದ್ರೆ ಫಡ್ಜಾತಾಯ. ಅಲ್ಲಿ ನೋಡಿ ಹೆಂಗೈತೆ ಬಿಸಿಲೆಲ್ಲ. ಇವಾಗೇ ನೋಡಿ ಕೇಳ್ತೀನಿ ಅಣ್ಣ ಏನಂತ, ನೀವೇ ನೋಡ್ರಿ. ಅಣ್ಣ 1-2 ನಿಮಿಷ ಮಾತಾಡ್ತೀಯಾ? ಏನಿಲ್ಲ ಅಣ್ಣ, 1-2 ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿ. ಏನಿಲ್ಲ ಅಣ್ಣ, ನಿಮ್ಮ ಹೆಸರು ಏನಣ್ಣ? ಚನ್ನಬಸವ. ಯಾವ್ರಣ್ಣ? ಒಳಗಲ್. ಊರಿಗೆ ಹೋಗ್ತೀರಣ್ಣ? ಊರಿಗೆ ಹೋಗ್ತಾ ಇದೀವಿ. ಏನಿಲ್ಲ ಅಣ್ಣ, ಒಂದು ಕ್ವಶನ್ ಕೇಳ್ತೀನಿ. ಏನ್ ಗೊತ್ತಾ, ಜೀವನದಲ್ಲಿ ನೀವು ಇಂಥದ್ದೊಂದು ಮಾಡಬಾರ್ದಾಗಿತ್ತು ಇಲ್ಲ ಇದೊಂದು ಡಿಸಿಷನ್ ನಾನು ತಗೋಬಾರ್ದಾಗಿತ್ತು ಅಂತಂದ್ರೆ ಯಾವ್ದದು? ನಾವ್ ಎಣ್ಣೆ ಹೊಡಿತೀವಿ. ಅದು ಕೆಲ್ಸಕ್ಕೆ ಹೋಗ್ತು, ನಮ್ ಕೆಲ್ಸ ಏನೈತೆ ನಾವು ಮಾಡ್ಕೊಂತು ಎಣ್ಣೆ ಹೊಡಿತೀವಿ. ಅಂದ್ರೆ ಎಣ್ಣೆ ಹೊಡೆಯೋದು ಕಲಿಬಾರ್ದಾಗಿತ್ತು ಅಂತೀರಾ ನಿಮ್ ಪ್ರಕಾರ? ಇಲ್ಲ, ನಾವ್ ಎಣ್ಣೆ ಹೊಡೆದ್ರೆ ನಮ್ಗೆ ಕೆಲ್ಸ ಅಭ್ಯಾಸ ಬಿಟ್ಟು. ದುಡಿಯೋದೆ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೆ ನನ್ನ ಬಿಸಿನೆಸ್. ಇಲ್ಲಾಂದ್ರೆ ಇಲ್ಲ, ಚೊಚ್ಚ ಬಿದ್ದು ಬಿಡ್ತು. ಚಚ್ಚು ಬಿದ್ದು ಬಿಡ್ತಾರ ಅಣ್ಣಾರು. ಅಲ್ಲಣ್ಣ, ನನ್ ಕ್ವಶನ್ ಏನ್ ಗೊತ್ತಾ, ಅಲ್ಲಿ ಕ್ವಶನ್ ಏನಪ್ಪಾ ಅಂದ್ರೆ ಹೋಗೋಣ. ಬ್ಯಾಡ್ ಹ್ಯಾಬಿಟ್ಸ್. ಸೊ ಬ್ಯಾಡ್ ಹ್ಯಾಬಿಟ್ಸ್ ಕಲಿಬಾರ್ದಾಗಿತ್ತು. ಇವಾಗ ಇವಾಗ ಮಾಡ್ತಿದ್ದೀರಾ? ಇಲ್ಲ ಬ್ರೋ, ಬಿಟ್ಟಿದ್ವಿ ಬ್ರೋ. ಯಾವತ್ತು ಬ್ಯಾಡ್ ಹ್ಯಾಬಿಟ್ಸ್ ಕಲಿಬೇಡ ಬ್ರೋ. ಕಲ್ತ್ರೆ ಏನ್ ಗೊತ್ತಾ, ಒಂದ್ಸತಿ ಕಲ್ತ್ರೆ ಅದು ಇದಾಗ್ಬಿಡುತ್ತೆ. ಅಷ್ಟು ಈಸಿಯಾಗಿ ಬಿಡಕ್ಕಾಗಲ್ಲ. ಸೊ ಸ್ಟಾರ್ಟ್ ಮಾಡುವತ್ತಾಗೆ ಮಾಡ್ಬಾರ್ದು. ನೀನು ಆಗ್ಲಿ ನಮ್ಮ ಆಡಿಯನ್ಸ್ಗೆ ಅದೇ ಹೇಳ್ತಿರೋದು, ಬ್ಯಾಡ್ ಹ್ಯಾಬಿಟ್ಸ್ ಯಾವತ್ತು ಸ್ಟಾರ್ಟ್ ಮಾಡಕ್ ಹೋಗ್ಬಿಡು. ಸ್ಮೋಕ್ ಇರ್ಲಿ, ಡ್ರಿಂಕ್ ಇರ್ಲಿ, ಯಾವ್ದೇ ಇರ್ಲಿ, ನಿಮ್ ಫ್ರೆಂಡ್ಸ್ ಮಾಡ್ತಿದಾರ ಅಂದ್ರೆ ಅವ್ರಿಗೂ ನೀವು ಅದೇ ಹೇಳ್ಬೇಕಾಗ್ಲಿ. ನೀವು ಅವ್ರು ಮಾಡ್ತಿದಾರ ಅಂತ ನೀವು ಮಾಡಕ್ ಹೋಗ್ಬಾರ್ದು. ಸರಿನಾ? ಆಯ್ತು ಬ್ರೋ. ಸೊ ಇವಾಗ ಮಾಡ್ತಿರಲ್ಲ, ಕರೆಕ್ಟ್ ಹೇಳಿ. ಇಲ್ಲ ಬ್ರೋ, ಬಿಟ್ಟಿದ್ದೀನಿ ಬ್ರೋ. ಜೀವನದಲ್ಲಿ ಇಂಥದ್ದೊಂದು ಕೆಲಸ ಮಾಡಬಾರ್ದಾಗಿತ್ತು ಅಂತಂದ್ರೆ ಏನದು? ಕರೆಕ್ಟಾಗಿ ಹೇಳ್ಬೇಕಂತೀಯ? ಅಂದ್ರೆ ಹೆಂಗಣ್ಣ, ಇದೊಂದು ನಂಬಾರ್ದು. ಫ್ರೆಂಡ್ಸ್ ನಂಬಾರ್ದು. ಯಾಕಣ್ಣ, ಯಾಕೆ ಹಂಗಂತೀರಾ? ಇಲ್ಲ, ಫ್ರೆಂಡ್ಸ್ ನಮ್ಮಂದ್ರೆ ಒಂದ್ ಸ್ವಲ್ಪ ದ್ರೋಹ ಮಾಡದನ್ ಕಾರಣ ಅದು. ಅಂದ್ರೆ ನಿಮಗೆ ಪರ್ಸನಲ್ ಆಗಿ ಅದೊಂದು ಎಫೆಕ್ಟ್ ಆಗಿದೆನಾ? ಅದು ಎಲ್ಲ ಜೀವನದ ನಡೆಯೋದು. ಸೊ ಫ್ರೆಂಡ್ಶಿಪ್ ಮಾಡಬಾರ್ದಾಗಿತ್ತು ಅಂತ ಹೇಳ್ತೀನಿ, ನಿಮ್ಮ ಅಭಿಪ್ರಾಯ? ಆದ್ರೆ ಫ್ರೆಂಡ್ಶಿಪ್ ಗ್ರೇಟ್, ಆದ್ರೂ ಹೇಳ್ಬಾರ್ದು. ಫ್ರೆಂಡು ಹೆಂಗಿರ್ಬೇಕಂದ್ರೆ ಒಂದು ಲೆಕ್ಕದಾಗ ಇರ್ಬೇಕು. ಬ್ರೋ 1-2 ನಿಮಿಷ ಬ್ರೋ, 1-2 ನಿಮಿಷ ಮಾತಾಡ್ಬೋದು? ಬನ್ನಿ ಬ್ರೋ. ಯಾಕೆ ಬ್ರೋ, ಅಲ್ಲು ಅರ್ಜುನ್ ಇದ್ದಂಗೆ ಇದೀರಿ ನೀವು, ಈ ತರ ಮಾಡಬೇಡಿ ಬ್ರೋ. ಸೊ ಇವ್ರನ್ನ ಫ್ರೆಂಡ್ ಮಾಡ್ಕೋಬಾರ್ದಾಗ ಅಂತ ಹೇಳ್ತೀಯಾ? ಏನ್ ಬ್ರೋ, ಏನಂತೀಯ ಆನ್ಸರ್ಗೆ? ನಾವೇನ್ ಕರ್ದಿಲ್ಲ ಬ್ರೋ ಇವ್ರನ್ನ. ಕರ್ದಿದ್ರೆ ಇವನೇ ನನಗೆ ಫೋನ್ ಮಾಡಿ ಬಾಲೆ ಅಲ್ಲಿಗೆ ಹೋಮ ಇಲ್ಲಿಗೆ ಹೋಮ ಅಂತ ಕರ್ತಾರ ಬ್ರೋ ಇವರು. ನಿನ್ ಮೇಲೆ ಆಗ್ತಿದ್ದಾನೆ. ಇವಾಗ ನಿಮ್ ಫ್ರೆಂಡ್ ಇನ್ನೊ ಫ್ರೆಂಡ್ ಕೇಳೋಣ. ಏನ್ ಬ್ರೋ ನೀನೇನಂತೀಯ? ನಾನು ಅವನ ಜೊತೆ ಫಸ್ಟ್ ಹೋಗ್ಬಾರ್ದೈತೆ, ಅದೇ ನನ್ ದೊಡ್ಡ. ನೀನು ಆತನ ಜೊತೆ ಬರಬಾರ್ದಾಗಿತ್ತು, ಆತ ನಿನ್ ಜೊತೆ, ಈತ ನಿನ್ ಜೊತೆ. ಮೂವರ್ದು ಒಂದ್ ಇದೈತೆ. ಸೊ ಗೈಸ್, ಎಷ್ಟೊಂದ್ ಜನ ಆಯ್ತು ಮಾತಾಡ್ತಾನೆ ಇಲ್ಲ. ಏನಂದ್ರೆ
ವಿಡಿಯೋ ತೆಗಿತ್ರಲ್ಲ ಬ್ರೋ ಇವಾಗೂ ವಿಡಿಯೋ ತೆಗೆ ಬಂದಿದ್ದೀವಿ ನೋಡಿ ಗೈಸ್. ನಮ್ ಬಳ್ಳಾರಿಯಲ್ಲಿ ನಮಗೂ ಫ್ಯಾನ್ಸ್ ಇದಾರೆ ಹುಡುಗರು. ನಿನ್ ಲೈಫ್ ಅಲ್ಲಿ ಇಂಥದ್ದೊಂದು ಡಿಸಿಷನ್ ನಾನು ತಗೋಬಾರ್ದಾಗಿತ್ತು ಅಥವಾ ಈ ತರ ನಾನು ಮಾಡ್ಬಾರ್ದಾಗಿತ್ತು ಅಂದ್ರೆ ಏನದು? ಮದ್ವೆ ಮದುವೆ ಆಗಿಯಾ? ಆಗ್ಬಾರ್ದು. ಆಗ್ಬಾರ್ದಾ? ಓಕೆ, ನಾನ್ ಮದ್ವೆ ಆಗ್ಬಿಟ್ಟ ನೀವು ಅನ್ಕೊಂಡೆ. ಆತರ ಅಲ್ಲ, ಇವಾಗವರೆಗೆ ಇಲ್ಲಿ ತನ ನಿಮ್ ಮದ್ವೆ ಅದ ಸೆಕೆಂಡ್ರಿ, ಇವಾಗವರೆಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದು ನಾನ್ ಮಾಡ್ಬಾರ್ದಾಗಿತ್ತು ಇಲ್ಲ ಓದ್ಬಾರ್ದಾಯ್ತು. ಓದ್ಬಾರ್ದು. ಯಾಕೆ ಬ್ರೋ ಓದ್ಬಾರ್ದಾಗಿತ್ತಂತಿ? ಎಂತ ಏನ್ ಓದ್ಬಾರ್ದು ಸಣ್ಣದಿಂದ. ಅಂತ ಏನ್ ಮಾಡ್ಬೇಕು? ಸುಮ್ಗೆ ಏನೊಂದು ಖಾಲಿ ತೆಗಿಬೇಕು, ಜಾಲಿ 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 ಅಷ್ಟೇ. ಅಂದ್ರೆ ಜೀವನದಲ್ಲಿ ಯಾರನ್ನ ಅತಿಯಾಗಿ ನಂಬಕ್ ಹೋಗ್ಬಾರ್ದು. ಎಲ್ಲ ಜೀವನದಲ್ಲಿ ಮೋಸಗಾರ ಜಾಸ್ತಿ. ಯಾಕೆ ಬ್ರೋ, ಯಾಕೆ ಆ ಮಾತು? ಅಂದ್ರೆ ಜೀವನದಲ್ಲಿ ಲೈಫಲ್ಲಿ ಎಲ್ಲ ಜೊತೆ ಇರೋರೆಲ್ಲ ಬಹಳ ಇದು ಮೋಸ ಮಾಡಿದ್ದಾರೆ. ಹಾಗೆ ಬಹಳ ನಂಬಿದ ಹುಡುಗಿ ಸಹ ದ್ರೋಹ ಮಾಡಿ ಹೋದ್ರು. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಸೊ ಅಷ್ಟು ಈಸಿಯಾಗಿ ಯಾರನ್ನ ನಂಬೇಡಿ, ಲವ್ ಮಾಡಬೇಡಿ, ಫ್ರೆಂಡ್ಶಿಪ್ ನ ಕೂಡ ಅಷ್ಟು ನಂಬೇಡಿ ಅಂತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಫ್ರೆಂಡ್ಶಿಪ್ ಇರ್ತದ ಅಣ್ಣ, ಎಲ್ಲರೂ ಹಂಗೆ ಇರಂಗಿಲ್ಲಲ್ಲ. ಎಲ್ಲರೂ ಹಂಗಾರೆ ಅಂತಲ್ಲ. ನಮಗೆ ನೀವು ಯಾಕೆ ತಲೆ ತಿಂತಾರೆ ನಮ್ಗೆ ಅರ್ಥ ಆಗೋದು. ನಾನು ಯಾಕಣ್ಣ ತಿಳಿತೀನಿ, ನಾವು ಅಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದೀವಿ ಯೂಟ್ಯೂಬ್ ಹಾಕಕ್ಕ. ಬೇಡ ಬಾಯಪ್ಪ. ಅಣ್ಣ ನಾ ಫ್ರೆಂಡ್ಸ್ ಅಂತ ಬಹಳ ನಂಬಿದ್ದೆ ಅಣ್ಣ, ಮೋಸ ಮಾಡೋರು ಹಿಂದೆಯಿಂದ. ಎಲ್ಲರೂ ಹಂಗೆ ಇರ್ತಾ ಇರೋ ಅಂತ ಹೇಳಕ್ ಬರಲ್ಲ, ಬಟ್ ಇರೋವರೆಗೂ ನೋಡ್ಕೊಂಡು ಹುಷಾರಾಗಿರ್ಬೇಕು. ಫ್ರೆಂಡ್ಸ್ ಜೊತೆ ಯಾವ ತರ ಇರ್ತೀವಿ, ಯಾರ ಜೊತೆ ಇರ್ತೀವಿ ಅನ್ನೋದು ಮೇನ್ ಬಹಳ ಇಂಪಾರ್ಟೆಂಟ್ ಲೈಫಲ್ಲಿ ಮಾತ್ರ. ನಾವು ಒಳ್ಳೆಯವ್ರ ಜೊತೆ ಇದ್ರೆ ನಾವು ಒಳ್ಳೆಯವ್ರಾಗ್ತೀವಿ. ಅವ್ರು ನಾವು ಟ್ರೈ ಮಾಡ್ಬೇಕು ಅವ್ರನ್ನ ಒಳ್ಳೆಯವ್ರು ಮಾಡಕ್ಕೆ. ಸ್ವಲ್ಪ ಜನ ಕೆಟ್ಟವ್ರು ಇದ್ರು ಕೂಡ, ಆದ್ರೂ ಅವ್ರು ಒಳ್ಳೆಯವ್ರಾದ್ರೆ ನಮ್ಗೆ ಖುಷಿ. ಇಲ್ಲಪ್ಪ ಅಂತಂದ್ರೆ ಬಗ್ಲಿಗೆ ಸರ್ಕೋಬೇಕು. ಇಲ್ಲಪ್ಪ ಅಂತಂದ್ರೆ ನಮ್ಮನ್ನ ಮುನಿಸ್ಬಿಡ್ತಾರೆ. ಇವಾಗ ಇರೋರು ಕೂಡ ಅಂತವ್ರಂತ ಅಲ್ಲ, ಬಟ್ ಹುಷಾರಾಗಿರ್ಬೇಕು, ಜೀವನದಲ್ಲಿ ಹುಷಾರಾಗಿರ್ರಿ ಅಷ್ಟೇ. ಸೊ ಫ್ರೆಂಡ್ಶಿಪ್ ನೋಡಿ ಮಾಡ್ಬೇಕು, ಸುಮ್ನೆ ಯಾರನ್ನ ಕಂಡ್ರೆ ಅವ್ರನ್ನ ಮಾಡೋದಲ್ಲ ಅಂತೀರಾ? ಸಿಂಪಲ್ ಹಿಂಗೆ ಅಣ್ಣ ಕೆಲಸ. ಅದೇ ಔಟ್ರನ್ನ ಮಾಡ್ಕೊಂಡು ಹಂಗೆ ಮುಂದೆ ಹೋಯ್ತು. ನನ್ ಕ್ವಶನ್ ಏನ್ ಕೇಳಿದೆ ಹೇಳಿ ಇವಾಗ ನೀನು? ನೀನ್ ಬೈಬಿಡ್ಬೇಡ, ನೀನು ಯಾಕೆ ಟೆನ್ಷನ್ ತಂದಿ? ನಾನು ಏನ್ ಕ್ವಶನ್ ಕೇಳಿದೆ ಹೇಳಿ? ಡಿಸಿಷನ್ ಅಂಬುದು ಮಾಮೂಲಿ ಅಣ್ಣ, ಸಿಂಪಲ್. ಹೆಂಗೋ ಲೈಫ್. ಇವನಿಗೆ ಬಾಳ ಮಾರೋದು ಅಂತದು ಅಂಗಡಿ ಏನನ್ನ ಹಿಡ್ಕೊಂಡದು. ಅಂದ್ರೆ ಬಿಸ್ನೆಸ್ ಮಾಡ್ಬೇಕಂದ್ರೆ ನಿಮಗೆ ಮೂವರು ಕಳ್ಸಿ ನೀವು ಒಂದು ಬಿಸ್ನೆಸ್ ಮಾಡ್ಬೇಕಂತ. ಏನ್ ನಿನ್ನ ಹೆಸರು? ಶಂಕರ್, ಮನೋಜ್, ಶ್ರೀಧರ್. ಏನ್ ಬಿಸ್ನೆಸ್ ಮಾಡ್ತೀರಾ ಮೂವರು ಮಾಡಿದ್ರೆ? ಏನೋ ಒಂದು ಇನ್ನ ಐಡಿಯಾ ಏನಿಲ್ಲ, ಏನೊಂದು ಮಾಡೋಣ. ಇವಾಗ ಎಷ್ಟನೇ ಕ್ಲಾಸ್ ನೀವು? 10th. ಎಕ್ಸಾಮ್ಸ್ ಇದಾವ? ಚೆನ್ನಾಗಿ ಬರ್ದಿರಾ? ಯಾವ್ದೈತೆ ಎಕ್ಸಾಮ್ ಇವತ್ತು? ಕನ್ನಡ. ಆಯಿ ಹೇಳು. ಆಯ್. ಎಕ್ಸಾಂಪಲ್, ನಾನು ಒಬ್ಬರನ್ನ ಲವ್ ಮಾಡಿದೆ ಅಣ್ಣ, ಮಾಡಬಾರ್ದಾಗಿತ್ತು, ಅವ್ರನ್ನ ಮಾಡಿ ನಾನು ಮೋಸ ಹೋದೆ, ಲೈಫಲ್ಲಿ ಫುಲ್ ನೋವಾಯ್ತು, ಪೇನ್ ಇತ್ತು, ಅಂಥದ್ದು ಏನೇನೋ ಒಂದು ಘಟನೆ, ಲವ್ವೇ ಅಂತಲ್ಲ ಬೇರೆ ಏನಾದ್ರು? ಹಂಗೇನಿಲ್ಲ ಅಣ್ಣ, ಎಲ್ಲ ಮಾಮೂಲಿ ನಾರ್ಮಲ್ ಆಗಿ ಇದೀನಿ ಎಲ್ಲ. ಏನು ಹೆಚ್ಚು ಕಡಿಮೆ ಏನಿಲ್ಲ? ಹಂಗೇನಿಲ್ಲ, ಎಲ್ಲ ನಾರ್ಮಲ್ ಆಗಿ ಇದೀನಿ. ನಾರ್ಮಲ್ ಅಂದ್ರೆ ಖುಷಿ ಖುಷಿ ಹುಡ್ರ ಜೊತೆ ತಿರ್ಗಾಡ್ಕಂತ ಹಿಂಗೆ. ಯಾರು ನಿಮ್ಮ ಹುಡ್ರು? ನಾವೊಂದು ಲವ್ ಮಾಡಿದ್ವಿ ಬರೋ ಹುಡುಗಿನ, ತುಂಬಾನೇ ಇಷ್ಟಪಟ್ಟಿದ್ದೆ. 4 ವರ್ಷ ಲವ್ ಮಾಡೋಕ್ಕೆ. ಸಡನ್ ಆಗಿ ಒಂದು ಫೋನ್ ಬಂತು, ನಾನು ಲವ್ ಮಾಡಲ್ಲ, ಮನೇಲಿ ಮದುವೆ ಫಿಕ್ಸ್ ಆಯ್ತು ಅಂತೇಳಿ. ಪ್ರೀತಿಸೋದಂದ್ರೆ ಏನು, ಮಕ್ಕಳ ಆಟ ಏನು, ಸಾಕೆಂದು ಎದ್ದು ಹೋಗೋಕೆ. ಡೈರೆಕ್ಟ್ ಫೋನ್ ಮಾಡಿಬಿಟ್ಟು ಮದ್ವೆನೇ ಅಂದ್ಬಿಟ್ಲಾ? ಮದುವೆ ಫಿಕ್ಸ್ ಆಗಿದೆ, ನಾನು ಬಿಟ್ಬಿಡ್ತೀನಿ ಅಂದು. ಯಾಕೆ ಹಿಂಗೆ ಕೇಳಿದ್ರೆ ಮನೇಲಿ ಹಿಂಗ ತೊಂದರೆ ಬಂತು, ಬಿಟ್ಕೊಟ್ಟೆ ಅಂತ. ನೀವ್ ಯಾಕೆ ಲವ್ ಮಾಡಕ್ ಹೋದ್ರಿ? ಯಾರು ಹೇಳಿದ್ರು ಲವ್ ಮಾಡೋದು ನಿಮಗೆ? ಇಲ್ಲ ಮಾಡಿಲ್ಲ. ನೀವು ಮಾಡ್ಲಿಲ್ಲ ಹುಡುಗಿ ಹೆಂಗ್ ಕೈ ಕೊಟ್ಟೋರ್ಲು? ಅಂದ್ರೆ ಒಬ್ಬಳ ದೇವತೆ ತರ ಇಷ್ಟಪಟ್ಟಿದ್ದೆ. ಸೊ ಅವಳು ಯಾವನಿಗೋಸ್ಕರ ನನ್ನ ಬಿಟ್ಟು ಹೋದ್ಲು. ಆದ್ರೆ ಅಂತಾರೆ ಏನ್ ಹೇಳ್ತೀರಪ್ಪ ಬ್ರೋ, ಅಂತವ್ರೆಲ್ಲ ಹೋದ್ರೆ ನಿನಗೆ ಇನ್ನ ಒಳ್ಳೆ ಬಂಗಾರ ಅಂತ ಹೆಂಡ್ತಿ ಸಿಗ್ತಾರೆ. ಯಾಕೆ ಟೆನ್ಷನ್ ತಗಂತಿ? ಹೋದವ್ರು ಓದ್ತಿರ್ತಾರ, ಬರೋರು ಬರ್ತಿರ್ತಾರ. ಇಷ್ಟು ಜನ ಹುಡುಗಿಯರಲ್ಲಿ ಆ ಹುಡುಗಿ ಒಂದೇನ ಇರೋದು? ಅಲ್ಲ, ಅದು ಕರೆಕ್ಟೇ, ಹುಡುಗಿ ಒಂದೇ ಅಂತಲ್ಲ, ಬಟ್ ಅವಳ ಮೇಲೆ ಬಂದಂತ ಫೀಲಿಂಗ್ಸ್ ಬೇರೆ ಹುಡುಗಿ ಮೇಲೆ ಬರ್ತಾ ಇಲ್ಲ. ಜೀವವೇ ಹೋದ ಹಾಗಾಗಿದೆ. ಫಸ್ಟ್ ಲವ್ ಅಂತೀಯ? ಫಸ್ಟ್ ಲವ್ ಇಸ್ ಬೆಸ್ಟ್ ಲವ್ ಅಂತಾರಲ್ಲ, ಅದು ನಿಜಾನೇ. ಅದು ನಿಜಾನೇ ಬ್ರೋ, ಕರೆಕ್ಟ್. ಅವ್ರಿಗೆ ಮರೆಯಕ್ಕ ಎಷ್ಟೊತ್ತು ಬೇಕು, ನೀನ್ ಮರೆಯಕ್ಕೆ ಎಷ್ಟೊತ್ತು ಬೇಕು ಹೇಳೋದು? ಮರೆಯಕ್ ಆಗಲ್ಲ ಬರೋದು, ಅದೊಂದು ಕಾಣಿಕೆ. ಅದು ಅದೇ ಅವ್ರಾದ್ರೆ ಅವ್ರಷ್ಟೇ 1 ಸೆಕೆಂಡ್ ಸಾಕು. ಅದಕ್ಕೆ ಹೇಳೋದು, ಜಾಸ್ತಿ ತಲೆ ಕೆಡ್ಸ್ಕೊ. ಇವಾಗ ಆಗಿದ್ದೆ ಒಳ್ಳೇದೇ ಬ್ರೋ. ಅಂತವ್ರು ಹಂಗ್ ಬಿಟ್ಟು ಹೋದಾಗ ನೀನ್ ಏನೋ ಒಂದು ಮಾಡಿ ತೋರ್ಸ್ಬೇಕಾಗ್ಲಿ, ನೀನ್ ಅದನ್ನೇ ನೊಂದ್ಕೊಂಡು ಇರಕ್ ಹೋಗ್ಬಾರ್ದು. ಅವತ್ತು ಅರ್ಥ ಆಯ್ತಾ? ಏನಂತ? ಬ್ರೋ, 1 ವಾರ ಹತ್ತೀನಿ ಬ್ರೋ ಹುಡುಗೋಸ್ಕರ. 1 ವಾರ ನೈಟ್ ಎಲ್ಲ ಹತ್ತೀನಿ ಬ್ರೋ ಹುಡುಗೋಸ್ಕರ. ಇವಾಗೂ ನಿನ್ ಕಣ್ಣಲ್ಲಿ ನೀರ್ ಕಾಣ್ತಿದೆ, ಹಾಳಕ್ ಹೋಗ್ಬೇಡ. ನಿಮ್ ಫ್ರೆಂಡ್ಸ್ ಎಲ್ಲ ಜೊತೆಗೆ ಇರ್ತಾರ,
ಚೆನ್ನಾಗಿ ಖುಷಿಯಾಗಿರ್ಬೇಕಾಯ್ತಾ. ಮರೆಯುವುದು ನಿನ್ನ ಮರೆಯುವುದು ಈ ಜನುಮದಲ್ಲಿ ಇದು ಸಾಧ್ಯನಾ? ನಿಮ್ ಫ್ರೆಂಡ್ಸ್ ಎಲ್ಲ ಕಾಲೇಜ್ ಡ್ರೆಸ್ ಅಲ್ಲಿ ಇದಾರೆ, ನೀನೇ ಕಲರ್ ಡ್ರೆಸ್ ಅಲ್ಲಿ ಇದೆಯಾ? ಹಾ ಅದೇ ನಾನು ಕೆಲ್ಸಕ್ಕೆ ಹೋಗಿದ್ದೀನಿ, ಹಿಂಗೆ ಬಂದೆ. ಯಾಕೆ ಅವರೆಲ್ಲ ಕಾಲೇಜ್ ಹೋಗ್ತಾರೆ, ನೀನ್ ಯಾಕೆ ಹೋಗ್ತಿಲ್ಲ? ಸುಮ್ಮನೆ ನಂದು ಫೇಲ್ ಆಗ್ಬಿಟ್ಟೆ, ಹಿಂಗೆ ಕೆಲ್ಸಕ್ಕೆ ಹೋಗ್ತದೆ. ಅದೇ ರಿಗ್ರೆಟ್ ಅನ್ನೋದು ಏನ್ ಗೊತ್ತಾ? ಇವಾಗ ನೀನ್ ಏನ್ ಹೇಳ್ಬೇಕಾಗಿತ್ತು ಹೇಳು? ನಾನ್ ಚೆನ್ನಾಗಿ ಓದ್ಲಿಲ್ಲಣ್ಣ, ಓದ್ಲಿಲ್ದಂಗ ಫೇಲ್ ಆಗಿ ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಓದಿ ಇನ್ನ ಕಾಲೇಜ್ ಹೋಗ್ತಿದಾರಣ ಅಂತ ಹೇಳ್ಬೇಕಾಗಿದ್ದೀನಿ. ಅರ್ಥ ಆಯ್ತಾ? ಇವಾಗ ನಿನಗೆ ಒಂದಲ್ಲ ಒಂದ್ ಪಾಯಿಂಟ್ ಅನ್ಸಿರ್ತೈತೆ ಇಲ್ಲ, ಅವ್ರನ್ನ ನೋಡಿ ನಾನು ಓದಿದ್ರೆ ಅವ್ರ ಜೊತೆ ಕಾಲೇಜ್ ಹೋಗ್ತಿದೆ ಅಂತ. ಹಾ ಅನ್ಸೈತಣ್ಣ. ನಾನು ಹೇಳಿದ ಪಾಯಿಂಟ್ ಕರೆಕ್ಟಾ ಇಲ್ಲ ಅನಿಸ್ತಾ? ಕರೆಕ್ಟ್ ಅಣ್ಣ, ಸಾಕಟ್ ಸರ್ ಅನ್ಸಿದೆ. ಅದೇ ನಾನು ಕ್ವಶನ್ ಕೇಳಿದ್ದು, ನೀನ್ ಈ ಆನ್ಸರ್ ಕೊಟ್ಟಿದ್ರೆ ಆಗೋಗಿತ್ತು ಅಷ್ಟೇ. ಇಲ್ಲ ಅದ್ರ ಬದಲು ನಾನು ಹೇಳಿದಿನಲ್ಲ, ಸೊ ಅದ್ರ ನಮ್ ಬ್ರದರ್ ಬದಲಾಗಿ ನಾನು ಹೇಳಿದ್ದೀನಿ ಆನ್ಸರ್, ಅದೇ ನಿನ್ನ ಆನ್ಸರ್ ಕರೆಕ್ಟ್ ಅಲ್ಲ? ಓಕೆ ಅಣ್ಣ. ಸೊ ಗೈಸ್, ನಮ್ ಬಳ್ಳಾರಿ ಬಿಸಿಲು ಯಾವ ತರ ಇದೆ ಅಂದ್ರೆ, ಲಾಸ್ಟ್ ನಾವು ಒಂದು ಶುಗರ್ ಕೇನ್ ಜ್ಯೂಸ್ ಕುಡಿಯಕ್ ಬಂದಿದ್ದೀವಿ ನೋಡಿ, ಅಷ್ಟು ಬಿಸಿಲಿದೆ. ಸೊ ಶುಗರ್ ಕೇನ್ ಜ್ಯೂಸ್ ಕುಡಿದ್ಬಿಟ್ಟು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆಗ್ತಿಲ್ಲ, ಬಿಸಿಲು ಅಷ್ಟು ಬಿಸಿಲಿದೆ ಗೊತ್ತಾ. ಸೊ ಒಂದು ಶುಗರ್ ಕೇನ್ ಜ್ಯೂಸ್, ಚರ್ಸ್. ಬಟ್ ನೋಡಕಂತ ನೀವು ವೈಟ್ ಅಂಡ್ ವೈಟ್ ಹಾಕಿ ಫುಲ್ ರಿಚ್ ಇದಿರಲ್ಲ ತಾತ. ಸಾಕಷ್ಟು ಎಲ್ಲಾ ಕೆಲಸಗಳು ಮಾಡ್ಬಿಟ್ಟಿವಿ ನಾವು. ಇವಾಗ ಕೂಡ ವ್ಯವಸಾಯ ಮಾಡೋದು ನಾವು, ಬೇರೆ ಏನೋ ರಾಜಕೀಯದಾಗ ಇಲ್ಲ, ವ್ಯವಸಾಯದಾಗ ಇರೋದು ಭೂಮಿ ನಡ್ಕೊಂಡು. ಅಂದ್ರೆ ನಿಮ್ ಪ್ರಕಾರ ನೀವು ವ್ಯವಸಾಯ ಮಾಡ್ಬಾರ್ದಾಗಿತ್ತು ಅಂತ ಹೇಳ್ತಿದ್ದೀರಾ? ಅಂತಲ್ಲ, ಮಾಡಿವಿ, ಆದ್ರೂ ಕೂಡ ಅದ್ರಿಗೆ ನಾವು ಮಾಡುವಾಗ ಇಡುವಾಗ ಜಾಸ್ತಿ ರೊಕ್ಕ, ನಾವು ಮಾರುವಾಗ ಕಡಿಮೆ. ಹಂಗಾಗಿ ನಾವು ಉಳ್ಕೊಂಬಂಗಿಲ್ಲ. ಇವಾಗ ರೈತರು ಎಲ್ಲಿ ಉಳಿದಿವಿ ನಾವು? ಎಲ್ಲೇನು ಉಳಿದಿವಿ? ಬರೀ ಸಾಲ ಸೂಲ. ಮೊದ್ಲು 6,000 ರೂಪಾಯಿ 9,000 ರೂಪಾಯಿ ಲೀಟರ್ ತಂದು ಹೊಡ್ತೀವಿ ನಾವು. ಬೆಳೆ ಮಾರಾಟ ಮಾಡುವಾಗ ಆಗ್ತಾರ ಮುಗ್ದಾಳ ಕೇಳ್ತಾರ. ಅದನ್ನ ಇಟ್ಕೊಂಡ್ರೆ ಈ ಕಡೆ ರೊಕ್ಕ ಕಟ್ಟುವಾಗ ಬಾಕಿ ಸುಮ್ಮನೆ ಇರ್ತಾರ. ಆಣಿವರೆಗೆ ಹೋಗ್ಲಿ ಮಾರ್ಬೇಕಾಗತ್ತೆ. ರೈತರಿಗೆ ಉಳಿಗಾಲಿಲ್ಲ, ರೈತರು ನಾವು ಉಳಿದಿಲ್ಲ. ಆ ತರ ಆಗ್ಬಾರ್ದೈತೆ, ಏನೇನೋ ಕೆಲಸ ಆಗ್ಲಿದ್ರೆ ಮತ್ತೆ ಆ ತರ ಆಗ್ಬಾರ್ದೈತೆ ಅಂತ ಹೇಳಿ ಮಾತಾಡ್ತೀವಿ ಅಷ್ಟೇ. ಅದ್ರ ಬಿಟ್ಟು ಬೇರೆದ್ ಏನ್ ಮಾತಾಡಕ್ ಬರಂಗಿಲ್ಲ. ಅಂದ್ರೆ ಡಿಸಿಷನ್ ವೈಸ್ ಅಣ್ಣ, ನಾನು ಇಂಥದೊಂದು ಡಿಸಿಷನ್ ತಗೊಂಡಿದ್ದೆ, ಇದು ತಗೋಬಾರ್ದಾಗಿತ್ತು, ಅದು ವರ್ಕೌಟ್ ಆಗಿಲ್ಲ ಅನ್ನೋದಾದ್ರೆ? ಈಗ ಯಾವ ಒತ್ತಡ ಕೆಲಸ ಒತ್ತಡ ಮೇಲೆ ಡಿಸಿಷನ್ ತಗೊಂಡಿರ್ತೀವಿ, ಅದು ಕೆಲಸ ಆಗಿಲ್ಲ ಅಂದ್ರೆ ಅದು ಮಾಡಬಾರ್ದಾಯ್ತು, ಮಾಡಿವಿ ಅಂತ ಹೇಳಿ ಹೇಳ್ಬಹುದು ಅಷ್ಟೇ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇಂಥದಂತ ಏನಿಲ್ಲ ನಿಮ್ ಲೈಫ್ ಅಲ್ಲಿ? ಏನಿಲ್ಲ, ಏನಿಲ್ಲ. ಅಂದ್ರೆ ನೀವು ಫುಲ್ ಸೌಕರ್ ಮಂದಿ ಟೈಪ್ ಕಾಣ್ತಾ ಇದೀರ ಅಣ್ಣ, ಅದಕ್ಕೆ ಕಷ್ಟ ಇಲ್ಲ ನಿಮಗೆ. ಹಂಗಂದ್ರೆ ಹಿಂಗ್ ಮಾತಾಡಿದ್ರೆ ನಾವ್ ಏನ್ ಮಾತಾಡಕ್ ಬರ್ತದೆ, ಏನ್ ಮಾತಾಡಕ್ ಬರಂಗಿಲ್ಲ. ಅಂದ್ರೆ ಜಾಸ್ತಿ ಕಷ್ಟ ಇಲ್ಲ ಅಂದ್ರೆ ಚೆನ್ನಾಗಿ ಹೇಳ್ಕೊಳ್ಳೋದು ಆಗಂಗಿಲ್ಲ ಅಷ್ಟೇ. ಕಷ್ಟ ಪ್ರತಿಯೊಬ್ರು ಕಷ್ಟನೇ, ಯಾ ಕಷ್ಟ ಇಲ್ಲ ಅಂತ ಇರೋರು ಯಾರು ಇಲ್ಲ. ಪ್ರತಿಯೊಬ್ರಿಗೆ ಕಷ್ಟ ಇಲ್ಲ ಅಂತ ಬೇರೆ ಏನೇ ಬರಂಗಿಲ್ಲ. ಇಲ್ಲ ಸುಮ್ನೆ ಕಾಮಿಡಿ ಮಾಡ್ದಣ. ಇವಾಗ ಎಷ್ಟೇ ದುಡ್ಡಿದ್ರು ಕಷ್ಟ ಇರ್ತೈತಿ. ಇವಾಗ ರೀಸೆಂಟ್ ಆಗಿ ನೋಡು, CJ ರಾಯ್ ಅಂತ ಒಂದು ಮನುಷ್ಯ, ಕೋಟ್ಯಾಧೀಶ ರಾವ್, ಸೂಸೈಡ್ ಮಾಡ್ಕೊಂಡು ಸತ್ತೋದು ಇರ್ತತೆ. ಬಟ್ ಸ್ಟಿಲ್ ಏನಣ್ಣ, ಏನ್ ಮಾಡಿದ್ರು ಕಷ್ಟ ಇದ್ದೇ ಇರ್ತದೆ, ಅದನ್ನ ಅನ್ಸರ್ಸ್ಕೊಂಡು ಮೂವ್ ಆನ್ ಆಗ್ಬೇಕು ಅಷ್ಟೇ ಅಣ್ಣ. ಹೌದು. ಇವಾಗ ಏನ್ ಮಾಡ್ತಿರ್ತತ ನೀವು? ಇವಾಗ ಅದೇ ಹಂಗ ಮತ್ತೆ ಬೇರೆ ಏನ್ ಮಾಡಕ್ ಆಗ್ತಿ? ಇವಾಗ 77ನೇ ವರ್ಷದಾಗ ಬೇರೆ ಏನ್ ಹೊಸದ್ ಏನ್ ಮಾಡಕ್ ಸಾಧ್ಯ ಆಗ್ತಿ? ಇವಾಗ ಏನೋ ಬಳ್ಳಾರಾಗ ಏನೋ ಬಿಸ್ನೆಸ್ ಇಟ್ಟಿರೇನೋ ನೀವು ಅಂತ? ಬಿಸ್ನೆಸ್ ಇಟ್ಟದ್ ಏನು ಸಾಮಾನ್ ತಗೊಂಡು ಹೋಗಕ್ ಬರ್ತದಿವಿ, ಹೋಗ್ತೀವಿ ಅಷ್ಟೇ. ಈಗ ನಮ್ ಮಗ ಯಾವ ಇರ್ತತ ನಿಮ್ದು? ನೀನಾಗೇನ್ ಹೇಳಂತ ಮುಖ ಕೆಳಗಡೆ ಬರ್ತದೆ ನಮ್ದು. ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಸುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಬಟ್ ಯಾವ್ದೊಂದು ಮಾಡ್ಲೇಬೇಕು ನೀವು, ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್ ಅಂಡ್ ಯಾ, ಪೀಸ್ ಔಟ್.